ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿತ್ಯ ಕಾಲ್ ಮಾಡ್ತಿದ್ದಾಳಲ್ಲ. ಹೇಳಿ. ಎಲ್ಲಿದ್ಯಾ ಮಾಮ್? ಆನ್ ದ ವೇ ಟು ಮೈ ಹೌಸ್. ನ್ಯೂಸ್ ನೋಡಿದ್ಯಾ? ನೋಡ್ದೆ. ಮಾಮ್, ಜೈನ ಯಾಕೆ ಮಾಮ್ ಅರೆಸ್ಟ್ ಮಾಡಿದ್ದಾರೆ? ಯಾವುದೋ ಮರ್ಡರ್ ಕೇಸ್ ಅಂತೆ. ನೈಟೇ ಅರೆಸ್ಟ್ ಮಾಡಿದ್ರು. ಅಂದ್ರೆ ಫಸ್ಟ್ ನೈಟ್ ನಡೆದಿಲ್ವಾ? ಇಲ್ಲ. ಇದೆಲ್ಲ ಆಗ್ತಾ ಇದ್ರೆ ನೀನೇನ್ ಮಾಡ್ತಿದ್ದೆ ಮಾಮ್? ನೀನಿದ್ದಾಗ ಜೈ ತನಕ ಪೊಲೀಸ್ ಹೇಗ್ ಹೋದ್ರು? ಜೈ ಈಗ ಎಲ್ಲಿದ್ದಾನೆ ಮಾಮ್? ಸ್ಟೇಷನಲ್ಲಿ. ನಾನು ನನ್ನ ಮಗಳು ನಿತ್ಯಾನ್ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಈಗ. ಮನೆಗೆ ಹತ್ರನೇ ಇದ್ದೀನಿ. ಐ ವಿಲ್ ಕಾಲ್ ಯು ಬ್ಯಾಕ್. ಮೂರ್ ರಾತ್ರಿ ಆದ್ಮೇಲೆ ನನ್ ಜೈ ಹತ್ರ ಕರ್ಕೊಂಡು ಹೋಗೋದ್ ಬಿಟ್ಟು ಮಾಮ್ ಆ ಗಂಗನ್ನ ಯಾಕಿಲ್ ಕರ್ಕೊಂಡು ಬರ್ತಾಳೆ? ನಾನು ಇಲ್ಲಿದ್ದೀನಿ ಅಂತ ಮಾಮ್ಗೆ ಗೊತ್ತಲ್ವಾ? ನೋ, ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್. ನಂಗೆ ಗೊತ್ತಿಲ್ಲದೆ ಏನೋ ನಡೀತಾ ಇದೆ. ಮಾಮ್ ನನ್ನ ಹತ್ರ ಏನೋ ಹೇಳ್ದೆ ಮುಚ್ಚಿಡ್ತಾ ಇದ್ದಾಳೆ. ಏನದು? ಪ್ರಮುಖ ಬಿಸ್ನೆಸ್ ಮ್ಯಾನ್ ಸೂರ್ಯವಂಶದ ಜಯಸೂರ್ಯನ ಒಂದು ಮರ್ಡರ್ ಕೇಸಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ನಿತ್ಯ, ಕೂತ್ಕೋ. ನೀನು ಕೂತ್ಕೋ. Nitya, control yourself. Relax. ಸುಮ್ನಿರು ಅನ್ನಲ್ಲ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ನೀನೇನ್ ಡಿಪ್ರೆಸ್ ಆಗ್ಬೇಡ. ನಾನಿದ್ದೀನಲ್ಲ. ಜೈಗೆ ಏನೂ ಆಗಲ್ಲ. ಜೈನ ಕ್ಷೇಮವಾಗಿ ನಾನು ಹೊರಗೆ ಕರ್ಕೊಂಡು ಬರ್ತೀನಿ. ಅವ್ರು ತುಂಬಾ ಒಳ್ಳೆಯವ್ರಮ್ಮ. ಅವ್ರಂತವ್ರ ಮೇಲೆ ಇಂಥ ಆರೋಪನ? ಅಯ್ಯೋ. ನಿತ್ಯ, ಪ್ಲೀಸ್ ಅಳ್ಬೇಡ. ಶ್ರೀಕೃಷ್ಣನಂತವನ ಮೇಲೇನೆ ಆರೋಪ ತಪ್ಪಿಲ್ಲ. ಈ ಮೋಸ ಕುತಂತ್ರ ವ್ಯಾಪಾರದಲ್ಲಿ ಸಹಜ. ಎಲ್ಲ ನಾನು ನೋಡ್ಕೋತೀನಿ ಅನ್ನಲ್ಲ. ನೀನ್ ಸುಮ್ಮನೆ ಇರು. ಡೋಂಟ್ ಕ್ರೈ ನಿತ್ಯ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಮ್ಮ ಹತ್ರ ದೊಡ್ಡ ದೊಡ್ಡ ಲಾಯರ್ಸ್ ಇದ್ದಾರೆ. ನಿಜವಾಗ್ಲೂ ಮರ್ಡರ್ ಮಾಡಿದವ್ರನ್ನ ಕೂಡ ಅವ್ರು ಆಚೆ ಕರ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ
ನಿರಪರಾಧಿಯಾಗಿರೋ ಜೈನ ಹೊರಗಡೆ ಕರ್ಕೊಂಡು ಬರಲ್ವಾ? ತಪ್ಪದೆ ಜೈ ಹೊರಗಡೆ ಬರ್ತಾನೆ. ನನ್ನ ಮಾತು ನಂಬು. ನಾಣಿ ಮೇಡಮ್, ಜೈ ಬೇಲ್ಗೆ ಏನ್ ಮಾಡ್ಬೇಕು ಅಂತ ಲಾಯರ್ ನೋಡ್ಕೋತಾರೆ. ನಿಮ್ ಲಾಯರ್ಗೆ ವಿತ್ಡ್ರಾ ಮಾಡೋದಕ್ಕೆ ಹೇಳು. ನನ್ನ ಅಳಿಯನ್ನ ನಾನೇ ಕಾಪಾಡ್ಕೋತೀನಿ. ಓಕೆ ಮೇಡಮ್. ನೀನು ಹೋಗಿ ಆಫೀಸ್ ಕೆಲಸ ನೋಡ್ಕೋ. ಏನಾದರೂ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡು. ಇವಾಗ ಹೊರಡು. ಸರಿ ಮೇಡಮ್, ಹೋಗಿ ಬರ್ತೀನಿ ಮೇಡಮ್. ನೀವು ಜೋಪಾನ. ನೋಡಿದ್ರೆ ಪಾಪ ಅನ್ನಿಸ್ತದೆ ಸಾರ್. ನಿಮ್ಮಂಥವರೆಲ್ಲ ಇಲ್ಲಿಗೆ ಬರಬಾರ್ದು. ನಾವು ತಪ್ಪು ಮಾಡಿ ಜೈಲಿಗೆ ಬಂದ್ವಿ. ನೀವು ಯಾವ ತಪ್ಪು ಮಾಡ್ದೇನೆ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ. ನಿಮ್ಮಂಥವ್ರಿಗೆ ದೇವ್ರು ಅನ್ಯಾಯ ಮಾಡೋಕ್ಕಿಲ್ಲ ಬಿಡಿ. ನಿಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ದೇವ್ರನ್ನೇ ನಂಬ್ದಿರೋ ನನಗೆ ದೇವ್ರು ಹೇಗೆ ಹೆಲ್ಪ್ ಮಾಡ್ತಾನೆ ಬ್ರದರ್? ನೀವು ನಂಬಿದ್ರು ನಂಬದೇ ಇದ್ರು ದೇವ್ರು ಇದ್ದೇ ಇರ್ತಾನೆ ಸರ್. ಅವನ ಕೆಲಸ ಅವ್ನು ಮಾಡೇ ಮಾಡ್ತಾನೆ. ನಮ್ಮ ಡ್ಯೂಟಿನೂ ನಾವಿಲ್ಲಿ ಮಾಡ್ಬೇಕಲ್ವಾ? ಬನ್ನಿ ಮಾಡೋಣ. ನೀವು ಕೆಲಸ ಮಾಡ್ತೀರಾ, ನೋಡೋದಕ್ಕೆ ರಾಯಲ್ ಫ್ಯಾಮಿಲಿ ಥರ ಕಾಣಿಸ್ತೀರಾ. ಈ ಕಷ್ಟ ಎಲ್ಲ ನಿಮಗೆ ಯಾಕೆ ಸಾರ್? ಆರೋಪ ಬಂದಮೇಲೆ ರಾಜ ಆದ್ರೂ ಪ್ರಜೆ ಆದ್ರೂ ಒಂದೇ ಬ್ರದರ್. ಇಷ್ಟು ದಿನ ಸುಖ ಅನುಭವಿಸಿದ್ದೀನಿ, ಈಗ ಕಷ್ಟಪಡ್ತೀನಿ. ಏಯ್, ಏನು ಅಲ್ಲಿ ಮೀಟಿಂಗು? ಅಯ್ಯಯ್ಯೋ, ಬಜಾರಿ ಬಂದ್ಲು. ಅವಳು ಜೈಲರ್ ಅಲ್ಲ ಕಣಪ್ಪ, ಕಾಕಿ ಬಟ್ಟೆ ಹಾಕೊಂಡಿರೋ ಅಂತ ದೆವ್ವ ಅವಳು. ತಪ್ಪಿ ಹೆಣ್ಣಾಗಿ ಹುಟ್ಟಿರೋ ಪಿಶಾಚಿ. ಆ ರಾಕ್ಷಸಿ ಬೇರೆ ಬರ್ತಾ ಇದ್ದಾಳೆ. ಏನ್ರೋ ಹರ್ಟ್ ಹೊಡಿತಾ ಇದ್ದೀರಾ? ಜೈಲಿಗೆ ಬಂದಿದೀವಿ ಅನ್ಕೊಂಡಿದ್ದೀರಾ ಇಲ್ಲ ನಿಮ್ಮ ಅತ್ತೆ ಮನೆಗೆ ಬಂದಿದೀವಿ ಅನ್ಕೊಂಡಿದ್ದೀರಾ? ಅಂದ್ರೆ ಮೇಡಮ್, ಸರಿಯಾವಾಗ್ಲೂ ಕೆಲಸ ಮಾಡಿಲ್ವಂತೆ. ಈಗ ಕೆಲಸ ಮಾಡು ಅಂದ್ರೆ ನೋವಾಗ್ತಿದ್ಯಾ? ಏಯ್, ತಪ್ಪು ಮಾಡೋವಾಗ ನೋವಾಗ್ಲಿಲ್ವೇನೋ? ದುಡ್ಡಿರೋರೆಲ್ಲ ಹೀಗೇನೆ. ಹೇಳೋದು ಶ್ರೀರಂಗನ ನೀತಿ, ಮಾಡೋದು ಕಳ್ತನದ ಕೆಲಸ. ಏಯ್, ಏನ ಲುಕ್ಕು? ಹೊರಗಡೆ ನೀನೇನ್ ಬೇಕಾದ್ರೂ ಆಗಿರ್ಬೋದು, ಇದು ನನ್ನ ಜೈಲು. ಇಲ್ಲಿ ನನ್ನ ಅಂಡರಲ್ಲಿರೋ ಕೈದಿ ನೀನು. ನಾನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಸೀಳ್ ಹಾಕ್ಬಿಡ್ತೀನಿ. ಏಯ್, ಸಂಜೆ ಹೊತ್ತಿಗೆ ಇದೆಲ್ಲ ಪೂರ್ತಿ ಕ್ಲೀನ್ ಆಗ್ಬೇಕು. ಇಲ್ಲ ಅಂತಂದ್ರೆ ನಿಮ್ ಚರ್ಮ ಸುಲ್ದು ಬಿಡ್ತೀನಿ. ಮಾಡಿ. ನಡೆ. ಮೇಡಮ್. ಲೋ ಕುಮಾರ. ಮೇಡಮ್, ನನ್ನ ಬಗ್ಗೆ ಕೈದಿಗಳು ಏನ್ ಅನ್ಕೊಂಡಿದಾರೋ? ನೀವೊಬ್ರು ದೊಡ್ಡ ದೆವ್ವ. ಏನಂದೆ? ಅಂದ್ರೆ ಅದೇ ಮೇಡಮ್, ನೀವು ದೊಡ್ಡ ದೊಡ್ಡ ದೆವ್ವಗಳನ್ನ, ಬೂತು ತರ ಇರೋ ಕೈದಿಗಳನ್ನ ಕಂಟ್ರೋಲ್ ಮಾಡೋಂತ ಇನ್ನೊಂದು ಕಿರಣ್ ಬೇಡಿ ಅನ್ಕೊಂತೀಯಾರ ಮೇಡಮ್. ಅಲ್ವಾ ಮತ್ತೆ? ನನ್ನಿಂದ ಈ ಕೈದಿಗಳನ್ನ ಯಾವ ದೇವ್ರು ಯಾವ ದೆವ್ವನು ಕಾಪಾಡಕ್ಕಾಗಲ್ಲ ಕಣೋ. ಕಮಾನ್. ಎಷ್ಟು ಸಲಾಮ ಹೇಳೋದು ನಿಮಗೆ? ಯಾವಾಗಂದ್ರೆ ಆವಾಗ ಕೈದಿಗಳನ್ನ ಭೇಟಿ ಆಗೋದಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಪ್ರಾಸೆಸ್ ಇರುತ್ತೆ. ಭೇಟಿ ಆಗೋದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಅಪಾಯಿಂಟ್ಮೆಂಟ್ ಸಿಕ್ಕ ತಕ್ಷಣ ಬನ್ನಿ. ಹೋಗಿಮ್ಮ, ದಯವಿಟ್ಟು ಹೋಗಿ ಪ್ಲೀಸ್, ಹೋಗಿಮ್ಮ. ನಮ್ಮ ಜೈಲರ್ ಮೇಡಮ್ ಏನಾದರೂ ನೋಡಿದ್ರೆ ಅಷ್ಟೇ. ಆ ಮೇಡಮ್ಗೆ ಮೊದಲೇ ತುಂಬ ಕೋಪ. ಬನ್ನಿ ಮೇಡಮ್, ನಮ್ಮ ಲಾಯರ್ ಹತ್ರ ಮಾತಾಡಿ ಸಾರ್ ಜೊತೆ ಮೀಟಿಂಗ್ಗೆ ಏರ್ಪಾಡು ಮಾಡ್ತೀನಿ. ಬನ್ನಿ ಮೇಡಮ್, ಬನ್ನಿ.
ಏನ್ ಏರ್ಪಾಡ್ ಮಾಡ್ತೀರಾ ನಾಣಿ ಅವ್ರೆ? ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗ್ಲೇ ಹೊರಗಡೆ ಬರ್ತಾರೆ ಅಂತ ಅಂದ್ರಿ. ಆದ್ರೆ ಕೋರ್ಟಲ್ಲಿ ಕೇಸ್ ನಡೆದು ಅವರು ಜೈಲಿಗೆ ಬಂದ್ರು ಕೂಡ ಬೇಲ್ ತರೋಕ್ಕಾಗ್ಲಿಲ್ಲ. ಅಂದ್ರೆ ಕೇಸ್ ನಡೆಸಿದ್ದು ಜೈ ಸರ್ ಲಾಯರ್ಸ್ ಅಲ್ಲ ಮೇಡಮ್, ರೂಪಾ ಮೇಡಮ್ ಲಾಯರ್ಸ್. ಎಲ್ಲ ಲಾಯರು ಒಂದೇ ನಾಣಿ ಅವ್ರೆ. ಆದ್ರೂ ಬೇರೆಯವ್ರನ್ನ ಯಾಕನ್ಲಿ, ನನ್ನ ಟೈಮೇ ಚೆನ್ನಾಗಿಲ್ಲ. ಹೌದು ಮೇಡಮ್, ಟೈಮ್ ಕೆಟ್ಟಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಆದ್ರೆ ನಾನ್ ಮಾಡ್ತೀನಿ. ಏನು ಮಾಡ್ತೀರಾ ಮೇಡಮ್? ನಿಮ್ ಸರ್ನ ನೋಡೋದಕ್ಕೆ ನಾನೇ ಏನಾದ್ರೂ ಮಾಡ್ತೀನಿ. ನಾನೇ ಅವ್ರೆ, ಮೇಡಮ್ ಈ ಗೋಡೆ ಹೈಟ್ ಎಷ್ಟಿರ್ಬೋದು? ಮ್ಯಾಕ್ಸಿಮಮ್ ಒಂದು 10 to 11 ಫೀಟ್ ಇರುತ್ತೆ ಮೇಡಮ್. ಕೈದಿಗಳು ಓಡಾಗಬಾರ್ದು ಅಂತ ಎತ್ತರ ಕಟ್ಟಿರ್ತಾರೆ ಮೇಡಮ್. ಮೇಡಮ್ ಗೋಡೆನೇ ನೋಡ್ತಿದ್ದೀರಲ್ಲ, ಈ ಗೋಡೆನ ಹಾರ್ಕೊಂಡು ಹೋಗಕ್ಕೆ ಸ್ಕೆಚ್ ಗಿಚ್ ಏನಾರು ಆಗ್ತಿದಾರ ಏನೋ? ಇವ್ರು ಎಲ್ಲಿ ಹೋಗ್ತಿದ್ದಾರೆ? ಅಂದ್ರೆ ಈ ಕೋಲಿಂದ ಜೈಲ್ ಗಾರ್ಡ್ಗೆ ಹೊಡೆದು ಒಳಗಡೆ ಹೋಗ್ತಾರಾ? ಮೇಡಮ್ ನನಗೆ ಹೊಡಿಯಕ್ ಬರ್ತಿದಾರ ಏನು? ಅಯ್ಯೋ ದೇವ್ರೆ! ಅಯ್ಯೋ ಇದು ಒಂದು ಬೇರೆ ಅಮ್ಮ. ಅಯ್ಯೋ ಅಯ್ಯೋ ಸೊಂಟ ಮುರಿದು ಆಯ್ತು. ಅಯ್ಯೋ ಅಯ್ಯೋ ಮೈ ಕೈಯೆಲ್ಲ ನೋಯ್ತಾ ಇದೆಯಲ್ಲಪ್ಪ. ಮೇಡಮ್ ಹುಷಾರಾಗಿ ಲ್ಯಾಂಡ್ ಆದ್ರ? ವಾಸನೆ, ಹೆಣ್ಣಿನ ವಾಸನೆ. ಕುಮಾರ. ಮೇಡಮ್, ನಮ್ ಕಣ್ ತಪ್ಸಿ ಯಾವ್ದೋ ಹೆಣ್ಣು ನಮ್ ಜೈಲ್ ಒಳಗಡೆ ಬಂದಿದ್ದಾಳೆ. ಅವಳು ಎಲ್ಲೇ ಹೋಗಿ ಬಚ್ಚಿಟ್ಕೊಂಡಿದ್ರು ನಾವು ಅವಳನ್ನ ಹಿಡಿಬೇಕು. ನೀವು ಆಕೆನ ನೋಡಿದ್ರ ಮೇಡಮ್? ಒಂದು ಕ್ಷಣ ನನ್ ಕಣ್ ಮುಂದೆ ಬಂದು ಕಾಣಿಸಿ ಮಾಯ ಆಗೋದ್ಲು. ಒಂದು ವೇಳೆ ಅದು
ನೀವು ಉಟ್ಕೋಬೇಕು ಅನ್ಕೊಂಡಿದ್ದ ರೇಷ್ಮೆ ಸೀರೆ ಇರ್ಬೇಕು ಮೇಡಮ್. ಅದು ನಾನ್ ಹಿಡಿಬೇಕಾಗಿರೋ ಸೀರೆ. ಲೇಡಿ ಕೈದಿ ಇರ್ಬೇಕು ಮೇಡಮ್. ಏಯ್, ಲೇಡಿ ಕೈದಿ ಆಗಿದ್ರೆ ವೈಟ್ ಸ್ಯಾರಿ ಇರತ್ತೆ, ಕಲರ್ ಸ್ಯಾರಿ ಹೇಗೋ ಇರತ್ತೆ. ಖಂಡಿತ ಯಾರ ಜೊತೆನೋ ಒಳಗ್ ಬಂದಿದ್ದಾಳೆ. ನನಗ್ ಗೊತ್ತಿಲ್ದೆ ಒಂದು ಸೊಳ್ಳೆ ಇರ್ವೆ ಕೂಡ ಈ ಜೈಲೊಳಗ್ ಬರಲ್ಲ. ಅಂಥದ್ರಲ್ಲಿ ಒಬ್ಳು ವ್ಯಕ್ತಿ, ಅದು ಒಂದು ಹೆಣ್ಣು ಹೇಗೋ ಬಂದ್ಲು. ಅವಳನ್ನ ಹಿಡಿದು ಸಲ್ಲಿಗೆ ಹಾಕಿ ಚಿತ್ರ ಹಿಂಸೆ ಕೊಡ್ಬೇಕು. ಹೇಯ್, ಹುಡ್ಕೋಣ ಬಾರೋ. ಸರಿ ಮೇಡಮ್. ನಡಿಯೋ ಕುಮಾರ. ಅಲ್ಲಿ ನೋಡಿ ಮೇಡಮ್ ಸೀರೆ. ಸಿಕ್ ಬಿದ್ಲು, ಬಾರೋ. ಇದು ಸೀರೆ ಅಲ್ಲ, ಸೀರೆ ಪೀಸು. ನೀವ್ ಹೇಳ್ದಂಗೆ ಯಾವ ಮನುಷ್ಯರು ಬಂದಿಲ್ಲ ಇಲ್ಲಿಗೆ. ಮತ್ತೆ ಇದು ಇಲ್ಲಿಗೆ ಹೇಗ್ ಬಂತು? ಗಾಳಿಗೆ ಹಾರ್ಕೊಂಡು ಬಂದಿರ್ಬೇಕು ಮೇಡಮ್. ಹ್ಮ್. ಗಂಗಾ, 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 ಗಂಗಾ. ಏನು ಬೆಳಗ್ಗೆನೆ ಮಾಮ್ ಗಂಗಾನ ಹುಡುಕ್ತಿದ್ದಾಳೆ? ಯಾರಿದ್ದೀರಾ? ಗಂಗಾ ಎಲ್ಲಿ ಹೋದ್ಲು? ಗೊತ್ತಿಲ್ಲಮ್ಮ. ನಿಮಗ್ ಗೊತ್ತಿಲ್ಲ ಎಲ್ಲಿಗೆ ಹೋದ್ಲು? ಮನೇಲಿ ಇಷ್ಟು ಜನ ಇದ್ದೀರಾ, ಒಬ್ರು ಕೂಡ ನೋಡಿಲ್ವಾ? ಯೂಸ್ಲೆಸ್ ಫೆಲೋಸ್, ಔಟ್. ಗಂಗಾ ಎಲ್ಲಿಗೆ ಹೋಗಿದ್ದಾಳೆ? ಮಾಮ್ ವಾಯ್ಸಲ್ಲಿ ಕೋಪ ಇಲ್ಲ, ಟೆನ್ಷನ್ ಇದೆ. ಯಾಕಿಷ್ಟು ಟೆನ್ಷನ್? ಜೈಲಿಗೆ ಹೋಗಿದ್ದಕ್ಕ ಈ ಟೆನ್ಷನ್? ಇಲ್ಲ ಗಂಗಾ ಫಸ್ಟ್ ನೈಟಿಂದ ತಪ್ಪಿಸ್ಕೊಂಡ್ಲು ಅಂತನಾ?
ತಿಳ್ಕೋಬೇಕು.